ಸ್ನೇಹಿತರೆ ನಮಸ್ತೆ, ನಾನು ಶ್ರೀಧರ. ಇವತ್ತಿನ ಸಂಚಿಕೆ ಮತದಾನ ಜಾಗೃತಿ ಅಭಿಯಾನ. ಹಾಗೆ ಇವತ್ತಿನ ದಿನ ಶಿವಮೊಗ್ಗದ ಸಾರ್ವಜನಿಕ ಜೀವನದಲ್ಲಿ ಇದ್ದಂತಹ ಶ್ರೀಯುತ ಶಂಕರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಮತದಾನದ ಅವಶ್ಯಕತೆಯ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಇದೊಂದು ಪಕ್ಷಾತೀತವಾದ ಕಾರ್ಯಕ್ರಮ. ಈಗ ಭೇಟಿ ಮಾಡೋಣ ಶ್ರೀಯುತ ಶಂಕರ್ ಅವರನ್ನ. ಶಂಕರ್ ಅವರೇ ನಮಸ್ತೆ. ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಈಗ ಬಂದಿದೆ. ಈಗ ಮತದಾನ ಅನ್ನೋದು ಹಕ್ಕು. ಮತದಾನದ ಅವಶ್ಯಕತೆ ಏನು, ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಭಾರತದ ಪ್ರಜಾಪ್ರಭುತ್ವವನ್ನು ನಾವು ಗಟ್ಟಿಗೊಳಿಸಬೇಕಾಗಿದೆ ಸರ್. ಭಾಳಷ್ಟು ಜನಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ಆದರೆ ಈ ದೇಶದ ಬಡವರು, ರೈತರು, ಕೃಷಿ ಕಾರ್ಮಿಕರಿಗೆ ಸರ್ಕಾರ ಬೇಕು. ತಹಶೀಲ್ದಾರ್ ಆಫೀಸ್ ಬೇಕು, ಡಿ ಸಿ ಆಫೀಸ್ ಬೇಕು, ಆಸ್ಪತ್ರೆ ಬೇಕು, ಶಾಲೆ ಬೇಕು. ಅವೆಲ್ಲ ಚೆನ್ನಾಗಾಗಬೇಕು ಅಂದರೆ ಒಳ್ಳೆ ಸರ್ಕಾರ ಬರಬೇಕಾಗತ್ತೆ. ಅತಿ ಹೆಚ್ಚು ಮತದಾನ ಅಂದರೆ ಒಳ್ಳೆ ವ್ಯಕ್ತಿಗಳು ಚುನಾಯಿತರಾಗ್ತಾರೆ. ಆವಾಗ ಒಳ್ಳೆ ಸರ್ಕಾರ ಸಹಜವಾಗಿ ಬರುತ್ತೆ. ಹಾಗಾಗಿ ನಾನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಅಂಥೇಳಿ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೀನಿ. ಶಂಕರ್ ಅವರೇ, ಈಗ ಹಿಂದೆ ನಡೆದ ಅನೇಕ ಚುನಾವಣೆಗಳ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಹಳ್ಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮತದಾನ ಆಗುತ್ತೆ. ವೆರಸ್ ನಾವು ಸಿಟಿ ಅಥವಾ ಮೆಟ್ರೋನಲ್ಲಿ ತಗೊಂಡ್ರೆ ನಾಟ್ ಈವನ್ 50% ಸಹ ದಾಟೋದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು? ಇಲ್ಲ, ಮುಂಚೆ ಇದು ಕೊರತೆ ಇತ್ತು. ನಗರ ಪ್ರದೇಶದಲ್ಲಿ 50% ಆಗೋದು. ಉದಾಹರಣೆಗೆ ಬೆಂಗಳೂರು 42ಕ್ಕೆಲ್ಲ ನಿಂದದು. ಈಗ ಅದು 60 ತನಕ ಬಂದಿದೆ. ಅಂದರೆ ಜನಜಾಗೃತಿ ಆಗ್ತಾ ಇದೆ. ಜನಜಾಗೃತಿ ಆಗಲಿಕ್ಕೆ ಒಟ್ಟು 3 ಕಾರಣ ಬೇಕು. ಒಂದು, ರಾಜಕೀಯ ಪಕ್ಷಗಳು ಅತಿ ಹೆಚ್ಚು ಪ್ರಚಾರಗಳನ್ನು ಮಾಡಿ ಮತದಾರರನ್ನು ಬೂತಿ ತರುವಂಥದ್ದಾಗಬೇಕು. ಚುನಾವಣೆಯು ಕೂಡ ಜನಜಾಗೃತಿಯನ್ನು ಮಾಡ್ತಾ ಇದೆ. ಆದರೆ ಚುನಾವಣೆ ಆಯೋಗದ ಅಡೆತಡೆಗಳೇನಿದೆ, ಆ ಕಾರಣಕ್ಕಾಗಿ ನನಗನ್ಸುತ್ತೆ ಕನಿಷ್ಠ 10% ಮತದಾನ ಆಗ್ತಾ ಇಲ್ಲ ಅಂತ. ಅದರ ಉದಾಹರಣೆಗಳನ್ನು ಮುಂದಿನ ಮಾತುಗಳನ್ನು ತಿಳಿಸ್ತೆ. ಈಗ ಯುವ ಮತದಾರರು ಚುನಾವಣೆಗೂ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಮತದಾನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ನಾವು ಯುವ ಮತದಾರರನ್ನ ಪ್ರೇರೇಪಿಸಿ ಚುನಾವಣೆಗೆ ಬನ್ನಿ ಮತ ಮಾಡಿ ಅಂತ ಹೇಳಿದರೆ ಸ್ವಲ್ಪ ಅನುಕೂಲ ಆಗ್ಬೋದಾ, ಜಾಸ್ತಿ ಆಗ್ಬೋದಾ ಸ್ಟ್ಯಾಟಿಸ್ಟಿಕ್ಸ್? ಖಂಡಿತ. ಯುವ ಮತದಾರರಿಗೆ ಒಬ್ಬ ಹೀರೋ ಬೇಕು, ಒಂದು ಆದರ್ಶವಾದ ಹೀರೋ ಬೇಕಾಗುತ್ತೆ. ಅವನು ಒಬ್ಬ ಹೀರೋನ ಹುಡುಕ್ತಾ ಇದ್ದಾನೆ, ಒಬ್ಬ ಅತ್ಯುತ್ತಮ ನಾಯಕನನ್ನು ಹುಡುಕ್ತಾ ಇದ್ದಾನೆ. ಅದು ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ನಾಯಕ ಸಿಕ್ಕರೆ ಖಂಡಿತ ಯುವ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾರೆ. ನಾವು ನೋಡಿದಂಗೆ ಬೆಂಗಳೂರಿಂದ ಶಿವಮೊಗ್ಗ ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಓಟಿಗೆ ಬರ್ತಾರೆ. ಅದೇ ಥರ ಅಮೇರಿಕಾ, ಕೆನಡಾ, ಸ್ವಿಟ್ಜರ್ಲ್ಯಾಂಡ್, ಸಿಂಗಪೂರಿಂದೆಲ್ಲ ಭಾರತಕ್ಕೆ ವಿಶೇಷ ವಿಮಾನಗಳು ಬಂದು ವೋಟ್ ಮಾಡ್ತಾರೆ. ಸೊ ಅವರಿಗೊಂದು ಆದರ್ಶ ಬೇಕು, ಒಂದು ಒಳ್ಳೆಯ ಸಿದ್ಧಾಂತ ಬೇಕು. ಹಾಗಿದ್ರೆ ಖಂಡಿತ ಬಂದು ವೋಟ್ ಮಾಡ್ತಾರೆ. ಅವರು ಖಂಡಿತ ಬಂದು ವೋಟ್ ಮಾಡ್ತಾರೆ. ಮತದಾನ ಹಕ್ಕು ಅಂತ ಹೇಳ್ತೇವೆ, ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಮತವನ್ನು ಚಲಾಯಿಸುವುದು ಅವನ ಹಕ್ಕು. ಆದರೆ ಕೆಲವೊಂದು ಪದಗಳು ಬರ್ತದೆ, ಮತವನ್ನು ಮಾರಾಟ ಮಾಡಿಕೊಂಡಿದ್ದಾರೆ ಅಂತ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ನಮ್ಮ ಸಂವಿಧಾನ ಪ್ರತಿಯೊಬ್ಬನಿಗೂ ಮತದಾನದ ಹಕ್ಕನ್ನು ಕೊಟ್ಟಿದೆ. ಮತ್ತು ಇಡೀ ಪ್ರಪಂಚದಲ್ಲಿ ಮಹಿಳೆಯರಿಗೆ ಸಮಾನವಾದ ಮತದಾನ ಹಕ್ಕನ್ನು ಕೊಟ್ಟಂಥ ಪ್ರಪಂಚದ ಮೊಟ್ಟ ಮೊದಲ ದೇಶ ಭಾರತ. ಅಮೇರಿಕಾಗಿಂತ ಮುಂಚೆ ಕೊಟ್ಟಿವಿ ನಾವು. ಆದರೆ ಕೆಲವು ಸತಿ ಇದು ಮತ ಮಾರಾಟ ಆಗ್ತಾ ಇದೆ ಅನ್ನೋದು ಸತ್ಯ ಸಂಗತಿ. ಇದು ಯಾಕೆ ಹಂಗೆ ಆಗ್ತಾ ಇದೆ ಅಂದರೆ, ಅವನು ಚುನಾವಣೆ ನಿಲ್ಲೋನ ಅಭ್ಯರ್ಥಿಗೆ ಗುಣ ಇಲ್ಲ. ಅವನು ಈ ಚುನಾವಣಾ ಪ್ರಕ್ರಿಯೆಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾನೆ. ಹಾಗಾಗಿ ಅವನ ಹತ್ರ ಇರತಕ್ಕಂಥ ಸಂಪನ್ಮೂಲನ ಸಂಪತ್ತೇನಿದೆ ಅದನ್ನು ಮತ ಗಳಿಕೆಗೆ ಉಪಯೋಗಿಸ್ಕೊಳ್ತಾ ಇದ್ದಾನೆ. ನಮ್ಮ ಮತದಾರರು, ಭಾರತೀಯ ಮತದಾರರು ತುಂಬ ಮುಗ್ಧರವರು, ತುಂಬ ಮುಗ್ಧತೆ ಇದೆ. ಸೊ ಯಾರೋ ದುಡ್ಡು ಕೊಟ್ಟಿದ್ದಾರೆ, ಊಟ ಹಾಕ್ಸಿದ್ದಾರೆ ಅಂದರೆ ಆಯ್ತಪ್ಪ ಅದೇನೋ ಒಳ್ಳೆ ಕೆಲಸ ಮಾಡಿ ಏನೋ ಊಟ ಹಾಕೋಣ ಅಂತ ಆ ಮುಗ್ಧತೆಯೇ ದುರುಪಯೋಗ ಆಗ್ತಾಯಿದೆ. ಸೊ ನೀವು ಮುಗ್ಧರಲ್ಲ, ನೀವು ಸಬಲರು, ನೀವು ಪ್ರೌಢರು ಅನ್ನೋ ಮತದಾರರಲ್ಲಿ ಅವನ ಜಾಗೃತಿಯನ್ನು ಉಂಟು ಮಾಡಿದ್ರೆ ಈ ಮತ ಮಾರಾಟ ನಿಲ್ಲುತ್ತೆ. ಈ ಜಾಗೃತಿ ಅಭಿಯಾನ ಪಕ್ಷಾತೀತವಾಗಿ ಮಾಡಿದರೆ ಎಷ್ಟು ಮಟ್ಟಿಗೆ ಫಲಿಸಬಹುದು? ಸರ್, ಪಕ್ಷಾತೀತವಾಗಿ ಚುನಾವಣಾ ಆಯೋಗ, NGOಗಳು, ಸ್ವಯಂ ಸಂಸ್ಥೆಗಳಿಂದ ಮಾಡ್ತಾ ಇದೆ. ಸಾಕಾಗಲ್ಲ ಅದು. ಒಂದು NGOಗೆ ಕನೆಕ್ಟ್ ಇರೋಲ್ಲ, ಮತದಾರ ಜೊತೆ ಕನೆಕ್ಟಿವಿಟಿ, ಸಂಪರ್ಕ ಇರೋಲ್ಲ. ಅತಿ ಹೆಚ್ಚು ಸಂಪರ್ಕ ಇರೋದು ರಾಜಕೀಯ ಪಕ್ಷಗಳಿಗೆ ಮತದಾರನ ಭೇಟಿ ಮಾಡಲಿಕ್ಕೆ ಬೇಕಾದಂಥ
ಅವಕಾಶಗಳು ಭಾರಿ ಕಡಿಮೆ ಇದೆ. ಚುನಾವಣಾ ಆಯೋಗದ ರಿಸ್ಟ್ರಿಕ್ಷನ್, ನೀವು 50 ಜನದ ಮೇಲೆ ಸೇರಬೇಡಿ, ನೀವು ಪರ್ಮಿಷನ್ ತೊಗೋಬೇಕು, ನೀವು ಹಾರ ಹಾಕೋಂಗಿಲ್ಲ, ನೀವು ಟೀ ಕೊಡೋಂಗಿಲ್ಲ, ಜೋರಾಗಿ ಘೋಷಣೆ ಕೂಗಂಗಿಲ್ಲ, ನೀವು ಊಟ ಮಾಡೋಂಗಿಲ್ಲ, ಒಟ್ಟಿಗೆ ಏನೇ ಮಾಡೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳ್ಳಿ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಅಡೆತಡೆ. ಮತದಾರನ ಭೇಟಿ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳಿಗೆ ಅವಕಾಶವೇ ಸಿಗಲ್ಲ, ಮುಕ್ತ ಅವಕಾಶ ಇಲ್ಲ, ಕದ್ದು ಮುಚ್ಚಿ ಭೇಟಿ ಮಾಡೋಂಥ ಸ್ಥಿತಿ ಇದೆ. ಹಾಗಾಗಿ ಮತದಾನ ಕಡಿಮೆ ಆಗ್ತಾ ಇದೆ. ಈಗ ಹಳ್ಳಿ ಕ್ಷೇತ್ರ ಅಥವಾ ಪಟ್ಟಣ ಈ ಎರಡರಲ್ಲೂ ತಗೊಂಡ್ರೆ ಹಳ್ಳಿಗಳಲ್ಲಿ ಹೆಂಗಸರು ಅತಿ ಹೆಚ್ಚಾಗಿ ಮತ ಮಾಡಲಿಕ್ಕೆ ಬರ್ತಾರೆ ಗಂಡಸರಿಗೆ ಕಂಪೇರ್ ಮಾಡಿದರೆ. ಸಿಟಿ ಲೆವೆಲ್ನಲ್ಲಿ ಆಲ್ಮೋಸ್ಟ್ ಈಕ್ವಲ್ ಆಗಿರ್ತದೆ. ಇದಕ್ಕೇನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇದ್ದಾವ? ಈ ಹಳ್ಳಿಲಿ ಏನಾಗುತ್ತೆ, ವಲಸೆ ಪ್ರಮಾಣ ಕಡಿಮೆ ಇದೆ. ಅಂದರೆ ಹಳ್ಳಿಯಿಂದ ಹಳ್ಳಿಗೆ ವಲಸೆ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ ಅಲ್ಲಿ 75-80% ವೋಟಿಂಗ್ ಆಗುತ್ತೆ. ನಗರ ಪ್ರದೇಶದಲ್ಲಿ ವಲಸೆ ಪ್ರಮಾಣ ಜಾಸ್ತಿ ಇದೆ, ಸುಮಾರು 5% ತನಕ ಇದೆ. ಸೊ ವೋಟ್ ಇರುತ್ತೆ, ಶಿವಮೊಗ್ಗದಲ್ಲಿ ವೋಟ್ ಇರುತ್ತೆ, ಅವನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬಿಡ್ತಾನೆ. ಅವ್ನು ಇಲ್ಲಿ ಬರೋಲ್ಲ, ಆ ಅರ್ಜೆನ್ಸಿ ಇಲ್ಲ, ಅವನಿಗೆ ಬರಬೇಕು ಅರ್ಜೆನ್ಸಿ ಇಲ್ಲ. ಆ ಕಾರಣಕ್ಕೆ ಏನಾಗುತ್ತೆ, ನಗರ ಮಟ್ಟದಲ್ಲಿ ವೋಟಿಂಗ್ ಕಡಿಮೆ ಆಗ್ತದೆ. ಜೊತೆಗೆ 2-3 ಕಡೆ ಹೆಸರು ಇರುತ್ತೆ. ಮನೆ ಶಿಫ್ಟ್ ಮಾಡ್ದಂಗೆ ಅವನು ಮತದಾರ ಪಟ್ಟಿ ಸೇರಿಸ್ತಾ ಹೋಗ್ತಾನೆ. 2 ಕಡೆ ಶಿವಮೊಗ್ಗದಲ್ಲೂ ಓಟ್ ಇರುತ್ತೆ, ಬೆಂಗಳೂರಲ್ಲೂ ಓಟ್ ಇರುತ್ತೆ, ಅವನು ಹುಟ್ಟೂರಲ್ಲೂ ಓಟ್ ಇರುತ್ತೆ. ಹಂಗಾಗಿ ಈ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಮತದಾರರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತದಾನದ ಪ್ರಮಾಣ ಕಡಿಮೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈಗ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಆಮಿಷಗಳನ್ನು ಒಡ್ಡಿ ಮತವನ್ನು ಕೇಳ್ತಾರೆ. ಇದು ಸರಿನಾ? ಸರಿ, ಈ ರಾಜಕೀಯ ಪಕ್ಷಗಳು ಆಮಿಷ ಒಡ್ತಾ ಇರೋದು ಹೌದು. ಒಂದು ಪ್ರಣಾಳಿಕೆ ಮೂಲಕ, ಇನ್ನೊಂದು ಪ್ರಣಾಳಿಕೆಯಿಂದ ಹೊರತಾಗಿ ಆಮಿಷಗಳು ಒಡ್ತಾ ಇದ್ದು ನಾವು ನೋಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಪ್ರತಿದಿನ 100 ಕೋಟಿ ಹಣವನ್ನು ವಶಪಡಿಸ್ಕೊಂಡು, ಪ್ರತಿದಿನ 100 crores ಪ್ರತಿ ದಿವಸ. ಆದರೆ ಪ್ರಣಾಳಿಕೆಯಲ್ಲಿ ಏನು ಹೇಳ್ತೀವಿ, ನಾವು ಇಂಥದ್ದನ್ನು ಮಾಡ್ತೇವೆ ಅಂತ ನಮ್ಮ ಸಂಕಲ್ಪ ಪತ್ರ, ಘೋಷಣಾ ಪತ್ರ ಏನಿದೆ, ಅಥವಾ ಗ್ಯಾರಂಟಿ, ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ಯಾರಂಟಿ, ಅದು ಹೇಳಬೇಕಾಗತ್ತೆ. ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ, ಅದು ಆಮಿಷ ಅಲ್ಲ, ಅದು ಭರವಸೆ. ಅದು ಪ್ರಣಾಳಿಕೆಯಿಂದ ಹೊರತಾಗಿ ಆಮಿಷದ ಪ್ರಕರಣಗಳು ನಡೀತಾ ಇದೆ. ಅದಕ್ಕೆ ಇನ್ನೊಂದಿಷ್ಟು ಅದು ಮತದಾರರ ಜವಾಬ್ದಾರಿ ಇಲ್ಲ. ಅದಕ್ಕೆ ಮತದಾರ ಯಾವತ್ತೂ ಆಮಿಷಕ್ಕೆ ಒಳಗಾಗಿಲ್ಲ. ಜಾಸ್ತಿಯಿಂದ ಒಂದು 10% ಮತದಾರ ಮಾತ್ರ ಆಮಿಷಕ್ಕೆ ಒಳಗಾಗ್ತಾನೆ. 90% ತುಂಬ ಪ್ರಾಮಾಣಿಕತೆಯಿಂದ ಮತದಾನ ಮಾಡ್ತಾರೆ. ಸೊ ಇದು ರಾಜಕೀಯ ಪಕ್ಷಗಳು ಸ್ವಯಂ ನಿರ್ಬಂಧ ಹಾಕೋಬೇಕು. ಸ್ವಯಂ ನಿರ್ಬಂಧ ಹಾಕ್ಕೊಂಡು ಈ ಆಮಿಷವನ್ನು ನಿಲ್ಲಿಸಬೇಕು. ಈ ಮತದಾನ ಮಾಡಲಿಕ್ಕೆ ಈಗ ಕೆಲವರು ತುಂಬ ಏಜ್ಡ್ ಇರ್ತಾರೆ, 70+. ಈ ಥರದಕ್ಕೆಲ್ಲ ಚುನಾವಣಾ ಆಯೋಗದವರು ಈ ಸಲ ಏನೋ ಹೊಸದಾಗಿ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದಿದ್ರು. ಅದೇನಾದರೂ ಕಾರ್ಯ? ಖಂಡಿತ. ಅದು 70-80 ವರ್ಷ ದಾಟಿದವರಿಗೆ, ಮತ್ತು ತುಂಬ ಅಂಗವಿಕಲ ಇರೋರಿಗೆ, ICU ವ್ಯವಸ್ಥೆಯಲ್ಲಿರೋರಿಗೆಲ್ಲ ಮನೆಗೆ ಬಂದು 3 ಬಾರಿ ಬರ್ತಾರೆ ವೋಟಿಂಗ್ ಮಿಷಿನ್ ತೊಗೊಂಡು. ತುಂಬ ಒಳ್ಳೆಯ ಉಪಕ್ರಮ, ಚುನಾವಣಾ ಆಯೋಗ ದೊಡ್ಡ ಉಪಕ್ರಮ ಅದನ್ನು ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಕೂಡ ಆಗಿದೆ. ಅದಕ್ಕೆ ನಾವು ಚುನಾವಣಾ ಆಯೋಗವನ್ನು ಅಭಿನಂದನೆ ಸಲ್ಲಿಸಬೇಕು. ನೀವು ಅನೇಕ ವರ್ಷದಿಂದ ಈ ಸಾರ್ವಜನಿಕ ಜೀವನದಲ್ಲಿ ಇದ್ದವರು, ಮೊದಲಿನ ಚುನಾವಣೆಗೂ ಈಗ ನಡೆಯುತ್ತಿರುವಂತಹ ಚುನಾವಣೆಗೂ ಏನಾದರೂ ವ್ಯತ್ಯಾಸವನ್ನು ಕಾಣ್ತಾ ಇದೆ? ಖಂಡಿತ ಭಾರಿ ವ್ಯತ್ಯಾಸ ಇದೆ. ಮುಂಚೆ ನಾವು ಗುಣಮಟ್ಟವನ್ನು ಗಮನಿಸ್ತಾ ಇದ್ವಿ. ಕಾರ್ಯಕರ್ತರು ಗುಣಮಟ್ಟ ಇರಬೇಕು, ಮತದಾರರಲ್ಲಿ ಗುಣಮಟ್ಟ ಇರಬೇಕು, ಅಭ್ಯರ್ಥಿಯಲ್ಲಿ ಗುಣಮಟ್ಟ ಇರಬೇಕು, ಪಕ್ಷದಲ್ಲೂ ಗುಣಮಟ್ಟದ ನಾಯಕತ್ವ ಇರಬೇಕು ಅನ್ನೋದು ಆದ್ಯತೆಯ ವಿಷಯ ಆಗಿತ್ತು. ನಾನು 1977 ಲೋಕಸಭಾ ಚುನಾವಣೆಯಲ್ಲಿ ಅದು ಗುಣಮಟ್ಟದ ಚುನಾವಣೆ, ಸಿದ್ಧಾಂತಗಳ ಮಧ್ಯೆ ಚುನಾವಣೆ ಆಗಿತ್ತು, ಬದ್ಧ ಮತಗಳ ಮಧ್ಯೆ ಚುನಾವಣೆ ಆಗಿತ್ತು. ಈ ಬರ್ತಾ ಅದು ಕಮರ್ಷಿಯಲೈಸ್ ಆಗ್ತಾ ಇದೆ. ಈಗ ಜನ ಸಿಕ್ಕರೆ ಸಾಕಪ್ಪ, ವೋಟರ್ ಬಂದರೆ ಸಾಕು, ಕಾರ್ಯಕರ್ತರು ಸಿಕ್ಕರೆ ಸಾಕು, ಗುಣಮಟ್ಟದ ಕಡೆ ನಮ್ಮದು ಗಮನ ಕಡಿಮೆ ಆಗ್ತಾ ಇದೆ. ಬಹುಶಃ ಮುಂದಿನ ಚುನಾವಣೆ ಹೊತ್ತಿಗೆ ಮತ್ತು ವಾಪಸ್ ನಾವು ಗುಣಮಟ್ಟದ ಚುನಾವಣೆಗೆ ಖಂಡಿತ ಬರ್ತೀವಿ. ರೆವಲ್ಯೂಷನ್, ಇದು ಎವಲ್ಯೂಷನ್ ಆಗುತ್ತೆ ಅಥವಾ ರೀಇನ್ವೆನ್ಷನ್ ಆಗುತ್ತೆ. ಪುನಃ ನಮ್ಮ ಇದಕ್ಕೆ ಹೋಗ್ತೇವೆ, ಹಿಂದಿನ ದಿನಗಳಿಗೆ ಹೋಗ್ತೀವಿ. ವಾಪಸ್ ನಮ್ಮ ಹೆಜ್ಜೆಗಳನ್ನು ಗುರುತಿಸ್ಕೊಂಡು, ಇಲ್ಲ ಮತ್ತು ಗುಣಮಟ್ಟದ ಚುನಾವಣೆನೇ ಅವಶ್ಯಕತೆ ಇದೆ ಅಂತ ಮತದಾರರು ನಿರ್ಧಾರ ಮಾಡ್ತಾನೆ, ಪಕ್ಷವು ನಿರ್ಧಾರ ಮಾಡ್ತದೆ. ಅದು ಈಗ ಕಾಣ್ತಾ ಇದೆ, ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ. ನಾನು ಪಕ್ಷದ ಹೆಸರುಗಳನ್ನು ಹೇಳಬಾರ್ದು. ಆಡಳಿತ ಪಕ್ಷ 460 ಸೀಟಿಗೆ ನಿಲ್ತಾ ಇದೆ, 460 ಸೀಟಿಗೆ. ಪ್ರಮುಖ ವಿರೋಧ ಪಕ್ಷ ಬರೀ 300 ಸೀಟಿಗೆ ನಿಲ್ತಾ ಇದ್ದಾರೆ. ಅಂದರೆ ಅಲ್ಲಿ ಸ್ವಲ್ಪ ಗುಣಮಟ್ಟದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ. ಅವ್ರು ಹೇಳಿದ ಪಕ್ಷದ ವಕ್ತಾರರು, ನಾವು ಈ ಬಾರಿ ಗುಣಮಟ್ಟಕ್ಕೆ
ಆದ್ಯತೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾವು 545 ನಿಲ್ತಾ ಇಲ್ಲ, ನಾವು 300 ನಿಲ್ಲೋದು. ಯಾಕೆಂದರೆ ಗುಣಮಟ್ಟಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ಶಂಕರ್ ಅವರೇ, ಅನೇಕ ಚುನಾವಣೆಗಳಲ್ಲಿ ನೋಡಿದ್ದೇವೆ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಬಂದಿದೆ. ಕೆಲವರು ಅಭೂತಪೂರ್ವ ವಿಜಯನ ಅಂತಾರೆ, ಕೆಲವರು ಮಾರ್ಜಿನಲ್ಲಿ ವಿನ್ ಅಂತ ಹೇಳ್ತಾರೆ. ಈಗ ಅನೇಕ ಚುನಾವಣೆಗಳಿಂದ ನಾವು EVM ಅನ್ನು ನೋಡ್ತಾ ಬಂದಿದ್ದೇವೆ. ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಕೆಲವರು ಅದು ಸರಿ ಇಲ್ಲ, ಸರಿ ಇದೆ, ಈ ಥರದ ವಿಚಾರಗಳೆಲ್ಲ ಬರ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ತುಂಬ ದೊಡ್ಡ ಪ್ರಶ್ನೆಯನ್ನು ನೀವು ಕೇಳಿದ್ರಿ. 2004ರಿಂದ EVM ಇದೆ. EVM ಮೂಲಕ ನಾನು ಚುನಾವಣೆ ಗೆದ್ದಾಗ ನಾವು ಸರಿ ಇದೆ ಅಂತೀನಿ, ನಾವು ಸೋತಾಗ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ. ಇದು ಒಂದು ಡಿಜಿಟಲ್ ಕ್ರಾಂತಿ ಆಗಿದೆ. ಸುಮಾರು 96 ಕೋಟಿ ಮತದಾರರು, 10.5 ಲಕ್ಷ ಬೂತ್. ಇದನ್ನು ಚುನಾವಣೆ ಮಾಡಿ ಕೇವಲ 4 ಗಂಟೆಯಲ್ಲಿ ಇದು ಕೊಡ್ತಾರೆ, ಫಲಿತಾಂಶವನ್ನು ಕೊಡ್ತಾರೆ. ಅಮೇರಿಕಾದಲ್ಲಿ 2 ತಿಂಗಳು ತೊಗೊಳ್ತಾರೆ ಫಲಿತಾಂಶ ಕೊಡೋಕ್ಕೆ. EVM ಬಗ್ಗೆ ಅನುಮಾನ ಇದೆ. ಚುನಾವಣಾ ಆಯೋಗ ಕೂಡ ಬಹಳಷ್ಟು ಚಾಲೆಂಜಸನ್ನು ಕೊಟ್ಟಿದೆ. ನೀವು ಬಂದು ಚೆಕ್ ಮಾಡಿ, ಹ್ಯಾಕ್ ಮಾಡಿ, ನಮ್ಮ EVMನ ಹ್ಯಾಕ್ ಮಾಡಿ ಅಂತ ಹೇಳ್ತಿದೆ. ಯಾರೂ ಹ್ಯಾಕ್ ಮಾಡ್ತಿಲ್ಲ. ಅದು ಸ್ವಲ್ಪ ಇದು ಎಡಪಂಥೀಯ ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ, ಎಡಪಂಥೀಯ ಜಗತ್ತು. ಅವ್ರು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. EVM ಬೇಡ, VVPAT ಬೇಡ ಅಂತಾರೆ. ಚುನಾವಣಾ ಸಂದರ್ಭದಲ್ಲಿ ಡ್ಯೂರಿಂಗ್ ಎಲೆಕ್ಷನ್ ನೋಡಿ, ಸುಪ್ರೀಂ ಕೋರ್ಟಿಗೆ ಮೊನ್ನೆ ಒಂದು ಪಿಟಿಷನ್ ರಿಜೆಕ್ಟ್ ಆಯಿತು, ಇನ್ನೊಂದು ಪಿಟಿಷನ್ ಅಡ್ಮಿಟ್ ಆಗಿದೆ, ಚುನಾವಣೆ ನಡೀತಾ ಇದೆ, EVM ವೋಟಿಂಗ್ ಆಗ್ತಿದೆ. ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ಏನಿದೆ, ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲದೇ ಇದ್ದವರು, ಅಥವಾ ಈ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅಧಿಕಾರ ಸಿಗದೇ ಇದ್ದವರು, ಸ್ವಲ್ಪ ವಿದೇಶಿ ಹಣದ ಪ್ರಭಾವದಿಂದ ಈ ಚುನಾವಣೆಯನ್ನು ಬುಡಮೇಲು ಮಾಡಬೇಕು, ಭಾರತದ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈ EVM ತೊಗೊಂಡು ಹೋಗ್ತಾರೆ. ಪೇಪರ್ ಬ್ಯಾಲೆಟ್ ಇದ್ದಾಗಲೂ ಇದೇ ಥರ ಆಗೋದು. ಪೇಪರ್ ಬ್ಯಾಲೆಟ್ ಬೇಡ, ಕ್ಯಾಪ್ಚರ್ ಮಾಡ್ತಾರೆ, ಎಣಿಕೆಯಲ್ಲಿ ತಪ್ಪು ಮಾಡ್ತಾರೆ ಅಂತ ಅವಾಗಲೂ ಇದೇ ಥರ ಕೂಗಿತ್ತು. ಆ ಕೂಗಿಂದ ಹೊರಗೆ ಬಂದಿದ್ದೀವಿ. ನಾವು ಈ ಡಿಜಿಟಲ್ ವ್ಯವಸ್ಥೆಯನ್ನು ಒಪ್ಕೋಬೇಕು. ನಾವು ಆನ್ಲೈನ್ ಪರ್ಚೇಸ್ ಒಪ್ತೀವಿ, UPI ಒಪ್ತಿದ್ದೀವಿ, ಆಧಾರ್ ಒಪ್ಪಿದ್ದೀವಿ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಒಪ್ತೀವಿ, ಎಲ್ಲ ಕಡೆ ಈ ಡಿಜಿಟಲ್ ವ್ಯವಸ್ಥೆನ ಒಪ್ಪಿದ್ದೀವಿ. ಪೋಸ್ಟ್ ಬ್ಯಾಲೆಟ್ ಯಾಕೆ ಬೇಡ, EVM ಯಾಕೆ ಬೇಡ ಅನ್ನೋದನ್ನು ಅವರು ರಾಜಕೀಯವಾಗಿ ಹೇಳ್ತಾ ಇಲ್ಲ. ಇದು EVM ಏನಿದೆ ಒಳ್ಳೆ ವ್ಯವಸ್ಥೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಅಳವಡಿಸಿಕೊಂಡಿರೋಂಥ ಅತಿ ತಾಂತ್ರಿಕವಾಗಿಯೂ ಅತಿ ಹೆಚ್ಚು ಸಂಪನ್ನತೆಯಿಂದ ಕೂಡಿರುವಂಥ ಒಂದು ವ್ಯವಸ್ಥೆ ಅಂತ. ಶಂಕರ್ ಅವರೇ, ಈಗ ಕೆಲವರು ಹೇಳ್ತಾರೆ, ಈಗ ನಾನೇ ಒಬ್ಬ ಮತದಾರ ಅಥವಾ ನಾನೊಬ್ಬ ಸಾಮಾನ್ಯ ನಾಗರಿಕ, ನನಗೆ ರೋಡ್ ಮಾಡಲಿಲ್ಲ, ಕರೆಂಟ್ ಸರಿ ಕೊಡ್ತಾ ಇಲ್ಲ, ಈ ಹಕ್ಕುಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ, ಕಾಮೆಂಟ್ಗಳನ್ನು ಮಾಡ್ತೀವಿ. ಆದರೆ ಮತದಾನ ದಿನ ಬಂದಾಗ ನಾವು ಲಿಂಕ್ ಹಾಲಿಡೇಸನ್ನು ನೋಡ್ಕೊಳ್ತೇವೆ. ಹಿಂದೆ ರಜೆ ಇದೆಯಾ, ಮುಂದೆ ರಜೆ ಇದೆಯಾ, ಅಥವಾ ಎಲ್ಲಿಗೆ ಹೋದರೆ ಅನುಕೂಲ, ಕಾರ್ ಬುಕ್ ಮಾಡಬೇಕು, ಈ ಥರದ್ದೆಲ್ಲ ಮಾತಾಡ್ತೀವಿ. ಹಕ್ಕುಗಳ ಬಗ್ಗೆ ಮಾತಾಡುವಂಥವರು ತಮ್ಮ ಹಕ್ಕನ್ನು ಮತದಾನದಲ್ಲಿ ಚಲಾಯಿಸಿ ನಿರೂಪಿಸಬೇಕು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಂದರೆ ಸರ್, ಮತದಾರನ ತನ್ನ ಹಕ್ಕನ್ನು ಚಲಾಯಿಸಬೇಕು, ಆ ಹಕ್ಕನ್ನು ಚಲಾಯಿಸಲ್ಲ. ಕೆಲಸ ಆಗಿಲ್ಲ ಅನ್ನೋ ಅಧಿಕಾರವನ್ನು ಚಲಾಯಿಸ್ತಾನೆ. ಇದು ಗ್ಯಾಪ್ ಇದೆ. ಈ ಗ್ಯಾಪನ್ನು ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಆ ಗ್ಯಾಪನ್ನು ಸರಿ ಮಾಡಬೇಕು. ಈಗ ಒಂದು ವೀಕೆಂಡ್ ಫ್ಯಾಷನ್ ಆಗಿದೆ. ನಾವು ವಾಟ್ಸಪ್ ಓಪನ್ ಮಾಡ್ತಿದ್ದಂಗೆ ಜನವರಿಲಿ ಎಷ್ಟು ವೀಕೆಂಡ್ ಇದೆ, ಮಾರ್ಚಲ್ಲಿ ಹೆಂಗೆ, ನೀವು ರಜಾ ಹೆಂಗೆ ಹಾಕಬೇಕು, ನೀವು ಶುಕ್ರವಾರ ಹಾಕಬೇಕು, ಸೋಮವಾರ ಹಾಕಬೇಕು. ಸೊ ವೀಕೆಂಡ್ ಸೆಲೆಬ್ರೇಷನ್ ಅದು ಇಟ್ ನ್ಯೂ ಕಲ್ಚರ್, ನಮ್ಮ ಕಲ್ಚರ್, ಅದು ಭಾರತೀಯ ಸಂಸ್ಕೃತಿ ಅಲ್ಲ ವೀಕೆಂಡ್ ಕಲ್ಚರ್. ಅದಕ್ಕೆ ಹೆಚ್ಚು ಪ್ರಚಾರ ಸಿಗುತ್ತೆ, ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ಓಟ್ ಹಾಕ್ತಾ ಇದ್ದವ್ರು ನಡೆಯುತ್ತೆ, ನಾನೊಬ್ಬ ಓಟ್ ಹಾಕ್ತಾ ಇದ್ರು ನಡೆಯುತ್ತೆ, ವೀಕೆಂಡ್ ಹೋಗೋಣ ಅಂತಿದೆ. ಬಹುಶಃ ಅದನ್ನು ಈಗೆಲ್ಲ ಸಂಸ್ಥೆಗಳು, ನಾನು ನೋಡ್ದಂಗೆ ಮೊನ್ನೆ ಎಲ್ಲ ಯಾರು IT-BT ಸಂಸ್ಥೆಗಳೆಲ್ಲ ನೀವು ಓಟ್ ಹಾಕಬೇಕು ಅಂತ ಇನ್ಸಿಸ್ಟ್ ಮಾಡ್ತಿದ್ದಾರೆ. ನೀವು ಓಟ್ ಹಾಕ್ರಿ, ನಾವು ರಜಾ ಕೊಡ್ತೀವಿ, ಇನ್ಸಿಸ್ಟ್ ಮಾಡ್ತಿದ್ದಾರೆ. ಸೊ ಈ ವೀಕೆಂಡ್ ಕಲ್ಚರ್, ಇದೊಂದು ಚುನಾವಣೆಗೆ ವೀಕೆಂಡ್ ಕಲ್ಚರ್ ಬಿಡಿ ಅಂಥೇಳಿ ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ. ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಮಾಡಬೇಕು. ಅಂದ್ರೆ ಆ ಮಾನಸಿಕ ಸ್ಥಿತಿಯಿಂದ, ಅಂದ್ರೆ ನಾನು ಒಬ್ಬ ವೋಟ್ ಹಾಕ್ಲಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ, ಆ ಮಾನಸಿಕ ಸ್ಥಿತಿಯಿಂದ ಹೊರಗಡೆ ಬಂದು ಹಕ್ಕನ್ನ ಚಲಾಯಿಸಬೇಕು. ಶಂಕರ್ ಅವರೇ, ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ನಮ್ಮ ವೀಕ್ಷಕರಿಗೆ ತಾವು ಹೇಳುವಂತಹ ಅಮೂಲ್ಯ ವಿಚಾರಗಳನ್ನ ದಯವಿಟ್ಟು ತಿಳಿಸಬೇಕು. ಸರ್, ನಾನು ಭಾರತದ ಚುನಾವಣಾ ವ್ಯವಸ್ಥೆ ಏನಿದೆ ಅತ್ಯಂತ ಬಲಿಷ್ಠವಾಗಿದೆ. ನೀವು ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಡಿ. ನೀವು ಓಟ್ ಯಾರಿಗೆ ಬೇಕಾದ್ರೆ ಹಾಕಿ, ನೀವು ಓಟಿಗೆ ಬನ್ನಿ.
ಈ ಸಂದರ್ಭದಲ್ಲೇ ಭಾರತ ಚುನಾವಣಾ ಆಯೋಗಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಮತದಾರರಲ್ಲಿ ನಾನು ತುಂಬ ವಿನಮ್ರವಾಗಿ ವಿನಂತಿ ಮಾಡೋದೇನೆಂದರೆ, ಚುನಾವಣೆ ಏನಿದೆ, ಭಾರತ ಚುನಾವಣೆ ಅದೊಂದು ಸಂಭ್ರಮ, ಡ್ಯಾನ್ಸ್ ಆಫ್ ಡೆಮಾಕ್ರಸಿ. ಖುಷಿಯಿಂದ ಬರ್ರಿ. ಅವತ್ತು ಕ್ಯೂನಲ್ಲಿ ಕುಟುಂಬ ಸಮೇತ ಬರ್ರಿ. 7 ಗಂಟೆಗೆ ನಿಂತ್ಕೊಡ್ರಿ, ಕ್ಯೂ ನಿಂತ್ಕೊಡ್ರಿ, ಏನಾಗಲ್ಲ. ನಾವು ಟಾಕೀಸಿಗೆ ಕ್ಯೂ ನಿಲ್ತೀವಿ, ರೈಲ್ವೆ ಸ್ಟೇಷನ್ ಕ್ಯೂ ನಿಲ್ತೀವಿ, 5 kg ಅಕ್ಕಿ ಕ್ಯೂ ನಿಲ್ತೀವಿ. ಒಂದು ಓಟ್ ಹಾಕೋ ಕ್ಯೂ ನಿಂತರೆ ತಪ್ಪೇನಿದೆ? ಇಡೀ ಕುಟುಂಬ ಒಟ್ಟಿಗೆ ಬರ್ರಿ, ನಿಮ್ಮ ಮಕ್ಳನ್ನ ಕರ್ಕೊಂಬರ್ರಿ, ಕ್ಯೂ ನಿಂತ್ಕೊಂಡು ನೀವು ಯಾರಿಗೆ ಬೇಕಾದ್ರೂ ಓಟ್ ಹಾಕಿ. 100% ಪೋಲಿಂಗ್ ಕಡೆ ನಮ್ಮ ಗಮನ ಕೊಡಬೇಕು. ಎಷ್ಟು ಪೋಲಿಂಗ್ ಜಾಸ್ತಿ ಆಗ್ತದೋ ರಾಜಕಾರಣಿಗಳು ಹೆದರ್ತಾರೆ, ಅವರು ಓಟಿಗೆ ಹೆದರ್ತಾರೆ. ಹಾಗಾಗಿ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಬೇಕು. ನಿಮಗೆ ಯಾರಿಗೆ ಖುಷಿ ಇದೆ ಅವ್ರಿಗೆ ವೋಟ್ ಹಾಕಿ. ಭಾರತವನ್ನು ಗೆಲ್ಲಿಸಿ. ಈ ಚುನಾವಣೆ ಗೆಲ್ಲಬೇಕಾಗಿರೋದು ರಾಜಕೀಯ ಪಕ್ಷದ ಜೊತೆ ಭಾರತ ಗೆಲ್ಲಬೇಕು. ಖಂಡಿತ. ಭಾರತ ಗೆಲ್ಲಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಹೋಗ್ತದೆ. ಪ್ರಜಾಪ್ರಭುತ್ವವನ್ನು ಸೋಲಿಸಲಿಕ್ಕೆ ಪ್ರಪಂಚದ ಯಾವುದೇ ಶಕ್ತಿಗೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಹಾಗಾಗಿ ಹೆಚ್ಚಿನ ಸಂಖ್ಯೆಯನ್ನು ಮತದಾನಕ್ಕೆ ಬನ್ನಿ ಅಂಥೇಳಿ ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ. ಸ್ನೇಹಿತರೆ, ಶಂಕರ್ ಅವರು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ಶಂಕರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಸ್ನೇಹಿತರೆ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬವಾದ ಚುನಾವಣೆ ನಮ್ಮ ಮುಂದಿದೆ. ಎಲ್ಲರೂ ಒಟ್ಟಾಗಿ ಹಬ್ಬವನ್ನು ಆಚರಿಸೋಣ, ನಮ್ಮ ಮತವನ್ನು ಚಲಾಯಿಸೋಣ. ಮತದಾನ ಒಂದು ಜವಾಬ್ದಾರಿ, ಅದನ್ನು ಗೌರವಿಸಿ. ನಿಮ್ಮ ಕೈಯಲ್ಲಿ ನಮ್ಮ ರಾಷ್ಟ್ರದ ಭವಿಷ್ಯವಿದೆ, ಅದನ್ನು ನಿರೂಪಿಸಿ. ಬುದ್ಧಿವಂತಿಕೆಯಿಂದ ಮತ ಚಲಾಯಿಸಿ, ಜವಾಬ್ದಾರಿಯುತವಾಗಿ ಮತ ಚಲಾಯಿಸಿ. ನಿಮ್ಮ ಮತ ನಿಮ್ಮ ಆಯ್ಕೆ, ನಿಮ್ಮ ಭವಿಷ್ಯ ನಿಮ್ಮ ಆಯ್ಕೆ. ಮತದಾನದ ಕುರಿತು ಜಾಗೃತಿ ಮೂಡಿಸೋಣ. ಸಶಕ್ತ ಭಾರತಕ್ಕಾಗಿ ಮತ ಚಲಾಯಿಸೋಣ. ಸದೃಢ ಭಾರತ ನಿರ್ಮಾಣಕ್ಕಾಗಿ, ಉತ್ತಮ ನಾಯಕರ ಆಯ್ಕೆಗಾಗಿ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ ಮತದಾನವನ್ನು ಮಾಡೋಣ. ಮತದಾನ ನಮ್ಮ ಹಕ್ಕು. ಯಾವುದೇ ಆಮಿಷಕ್ಕಾಗಿ ಕೊಡದಿರಿ ಕುಮ್ಮಕ್ಕು. ವಿವಿಧತೆಯಲ್ಲಿ ಏಕತೆಯ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಸೇರಿ ಮತದಾನವನ್ನು ಮಾಡೋಣ. ಸ್ನೇಹಿತರೆ, ದಯವಿಟ್ಟು ಮತದಾನವನ್ನು ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.